ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ರಾಜು ತಾಳಿಕೋಟಿ ಅವರು ಉತ್ತರ ಕರ್ನಾಟಕದ ಜವಾರಿ ಮಾತಿನ ಸರದಾರರಾಗಿದ್ದರು ಎಂದು ರಂಗಾಯಣ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಅವರು ಸ್ಮರಿಸಿದ್ದಾರೆ. ಉತ್ತರ ಕರ್ನಾಟಕ ಕಂಪನಿ ನಾಟಕಗಳ ಮೂಲಕ ಮನೆ ಮಾತಾಗಿದ್ದ ರಾಜು ತಾಳಿಕೋಟಿ, ಮೂಲ ಹೆಸರು ರಾಜೇಸಾಬ್ ಮುಕ್ತುಂಸಾಬ್ ತಾಳಿಕೋಟಿ ಅವರು ನಮ್ಮ ಉತ್ತರ ಕರ್ನಾಟಕದ ಜವಾರಿ ಮಾತಿನ ಸರದಾರರಾಗಿದ್ದರು ಎಂದು ಕಲಬುರಗಿ ರಂಗಾಯಣದ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಅವರು ರಾಜು ತಾಳಿಕೋಟಿ ಅವರನ್ನು ಸ್ಮರಿಸಿಕೊಂಡಿದ್ದಾರೆ. ಅವರು ಸೋಮವಾರ ಹೃದಯಾಘಾತದಿಂದ ನಿಧನರಾದ ವೃತ್ತಿ ರಂಗಭೂಮಿ, ಸಿನಿಮಾ ಮತ್ತು ಟಿವಿ ಲೋಕದ ಖ್ಯಾತ ಕಲಾವಿದ ರಾಜು ತಾಳಿಕೋಟಿ ಅವರಿಗೆ ಕಲಬುರಗಿ ರಂಗಾಯಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಂಗನಮನದಲ್ಲಿ ಮಾತನಾಡಿ ಅವರು ನಾವೆಲ್ಲ ಒಟ್ಟೊಟ್ಟಿಗೆ ಬೇರೆ ಬೇರೆ ರಂಗಾಯಣಗಳಿಗೆ ಕಳೆದ ವರ್ಷ ಸರಕಾರದಿಂದ ನಿರ್ದೇಶಕರುಗಳಾಗಿ ಆಯ್ಕೆಯಾಗಿದ್ದನ್ನು ಸ್ಮರಿಸಿಕೊಂಡು ಅವರ ಅಗಲಿಕೆ ಕನ್ನಡ ವೃತ್ತಿ ರಂಗಭೂಮಿಗೆ ತುಂಬಲಾರದ ನಷ್ಟ ಎಂದು ಹೇಳಿದರು. ಧಾರವಾಡ ರಂಗಾಯಣದ ನಿರ್ದೇಶಕರನ್ನಾಗಿ ಸರಕಾರ ಅವರನ್ನು ಆಯ್ಕೆ ಮಾಡಿದಾಗ ಬಹುತೇಕರು ಅಸಹನೆ ವ್ಯಕ್ತಪಡಿಸಿದ್ದರು. ಇದೆಲ್ಲವನ್ನೂ ಮೀರಿ ಅವರು ಎಲ್ಲವನ್ನು ನಗುತ್ತಲೇ ಸ್ವೀಕರಿಸಿ ಧಾರವಾಡ ರಂಗಾಯಣದ ಬಗ್ಗೆ ಹಲವು ಕನಸುಗಳನ್ನು ಹಂಚಿಕೊಂಡಿದ್ದರು. ಮೊದಲ ಭೇಟಿಗೆ ಸಾಕಷ್ಟು ಪರಿಚಯದವರಂತೆ ಮಾತನಾಡಿಸಿದ ನೆನಪು ಇನ್ನು ಮಾಸಿಲ್ಲ ಎಂದರು. ಎಲ್ಲರೂ ಇಂದಲ್ಲ ನಾಳೆ ಹೋಗುತ್ತೇವೆ, ಆದರೆ ಹೋದವರು ಬಿಟ್ಟು ಹೋದ ಹೆಜ್ಜೆಗಳು ನೆನಪಿರುತ್ತವೆ. ಅವರೊಬ್ಬ ಉತ್ತರ ಕರ್ನಾಟಕದ ಜವಾರಿ ಮಾತಿನ ಸರದಾರ. ತಾಳಿಕೋಟಿಯವರು ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಕೇವಲ 4ನೇ ಕ್ಲಾಸ್ ಓದಿ ಲಾರಿ ಚಾಲಕರಾಗಿ ಕೆಲಸ ಆರಂಭಿಸಿ ನಂತರ ರಂಗಭೂಮಿಯ ಕಡೆ ಬಂದವರು. ಕಲಿಯುಗದ ಕುಡುಕ ನಾಟಕದ ಮೂಲಕ ಪ್ರತಿ ಮನೆಯಲ್ಲಿ ಪ್ರಖ್ಯಾತಿ ಪಡೆದವರು. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದರು. ಅದೇನೋ ಅಂತಾರಲ್ಲ, ನಾಗಪ್ಪ ತನ್ನಷ್ಟಕ್ಕೆ ತಾನು ಸುಮ್ಮನೆ ಹೊಂಟಿದ್ರ ಶಗಣ್ಯಾಗ ಕುಂತ ಹುಳ ಅಂತಿರ್ತಂತ. ನಾಗ್ಯ ಲೇ ನಿಮ್ಮ ಅವನ್ ಹೋಗ್ಯ ಸಿಟ್ಟಿಗೆದ್ದು ನಾಗಪ್ಪ ಕಡಿಬೇಕಂತ ಬಾಯಿ ಹಾಕಾಕ ಹೋದ್ರ ಬಾಯಿ ತುಂಬಾ ಶಗಣಿ ಆಗತ್ತೆ. ಉಪಾಯವಿಲ್ಲ ನಾಗಪ್ಪ ಸುಮ್ಮನೆ ಹೋದ್ರ ಶಗಣ್ಯಾಗ ಕುಂತ ಹುಳ ತಿಳ್ಕೊಂಡಿತ್ತಂತ. ಈ ಮಗ ನಾಗ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಜಂಟಿ ನಿರ್ದೇಶಕರಾದ ಬಸವರಾಜ್ ಹೂಗಾರ್ ಅವರು ಮಾತನಾಡಿ, ಕೇವಲ ಒಂದು ತಿಂಗಳ ಹಿಂದೆಯಷ್ಟೇ ಕಲಬುರಗಿ ರಂಗಾಯಣಕ್ಕೆ ಅವರು ಭೇಟಿ ನೀಡಿದ್ದರು. ಜೀವನ ತುಂಬಾ ಕ್ಷಣಿಕ. ಇಂದು ಯಾರು ಯಾವಾಗ ಹೋಗುತ್ತಾರೆ ಎನ್ನುವುದು ಗೊತ್ತಾಗುವುದಿಲ್ಲ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದರು. ರಾಜು ತಾಳಿಕೋಟಿಯವರ ಸರಳ ಅಭಿನಯ ನೋಡುಗರನ್ನು ಮನಸೂರೆಗೊಳಿಸಿತ್ತು. ರಾಜು ಅವರು ಅಷ್ಟೊಂದು ಪ್ರತಿಭೆ ಇದ್ದರೂ ಕೂಡ ಹೊಟ್ಟೆಪಾಡಿಗಾಗಿ ಡಬಲ್ ಮೀನಿಂಗ್ ಪದ ಬಳಕೆ ಹೆಚ್ಚಿತ್ತು ಎನ್ನುವುದು ಅವರ ಮೇಲಿದ್ದ ಅಪವಾದ ಇದ್ದರೂ ಸಹ ಜನರಿಗೆ ಮನರಂಜನೆ ನೀಡುವುದು ಅವರ ಮುಖ್ಯ ಉದ್ದೇಶವಾಗಿತ್ತು. ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿಯಾಗಿದ್ದ ಅವರಿಗೆ ಸಿನಿಮಾ ಹಾಗೂ ಟಿವಿ ರಾಜ್ಯಕ್ಕೆ ಪರಿಚಯಿಸಿತ್ತು. ರಂಗಭೂಮಿಯನ್ನು ರಂಗಭೂಮಿಯನ್ನಾಗಿ ನೋಡುವ ಕಾಲ ಬಂದಾಗ ಕಲೆಗೆ ಬೆಲೆ ಇರುತ್ತದೆ. ಟಿವಿ ಸಿನಿಮಾಗಳಲ್ಲಿ ಸಹಜ ನಟನೆಯನ್ನು ಪರಿಚಯಿಸಿದವರು ಅವರು. ಅವರ ಕಲಾರಾಧನೆ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಎಂದರು. ಏನಿದು ಮೈ ತುಂಬ ಸಾಮಾನು? ಏಯ್, ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಾ ಇದ್ದಿಲ್ಲ. ನಾ ಏನೋ ಹೇಳಿದ್ರೆ ನೀ ಏನೋ ತಿಳ್ಕೊಂತಿಯಲ್ಲೋ ಶಿವ. ಡಬಲ್ ಮೀನಿಂಗ್ ಅಲ್ಲಿ ಮಾತಾಡ್ದಿಲ್ಲ, ಅದಕ್ಕೆ ಕೇಳಿದೆ. ಹೋಗೋ ಇವ್ ನಾಪನ ಇದು ಡಬಲ್ ಮೀನಿಂಗ್. ಇದು ಯಾವ್ದು ಇಲ್ದ ಅಡಿಗೆ ಮಾಡಕ್ ಆಗುದಿಲ್ಲ ಅಂತ ಹೇಳ್ದೆ. ಓಹೋ, ನೀ ಅಡ್ಗೆ ಅವನಾ? ಮತ್ ನನ್ನೇನ್ ಟೆರರಿಸ್ಟ್ ಅಂತ ತಿಳ್ಕೊಂಡ್ಯಾನ? ಆಯ್ತಾಯ್ತು, ತಲೆ ತಿನ್ಬಿಡು, ಹೋಗು. ಹೋಗ್ತೀನಿ ಬಿಡು. ಕಲಬುರಗಿ ರಂಗಾಯಣದ ಮಾಜಿ ನಿರ್ದೇಶಕರಾದ ಪ್ರಭಾಕರ ಜೋಶಿ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹಲವು ಸೃಜನಶೀಲ ವ್ಯಕ್ತಿಗಳ ಸಾವು ತುಂಬಾ ನೋವುಂಟು ಮಾಡಿದೆ. ಸೃಜನಶೀಲರ ಹೃದಯ ಬಹುಶಃ ತುಂಬಾ ಸೂಕ್ಷ್ಮವಾಗಿರಬೇಕು. ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರನ್ನು ನೆನಪಿಸಿಕೊಳ್ಳುವುದಷ್ಟೇ ಅವರಿಗೆ ನಾವು ಸಲ್ಲಿಸುವ ಗೌರವ. ಕಂಪನಿ ನಾಟಕದಿಂದ ಬಂದವರು ಧಾರವಾಡ ರಂಗಾಯಣಕ್ಕೆ ಸರಕಾರ ನಿರ್ದೇಶಕರನ್ನಾಗಿ ನೇಮಿಸಿತ್ತು. ಇದೊಂದು ದೊಡ್ಡ ಸಾಧನೆ ಎಂದು ಹೇಳಿದರು. ಬೀದರ್ ರಂಗಕರ್ಮಿ, ಕಲಾವಿದ ಹಾಗೂ ನಾಟಕ ಅಕಾಡೆಮಿ ಸದಸ್ಯರಾದ ವಿಜಯಕುಮಾರ್ ಸೋನೆ ಅವರು ಮಾತನಾಡಿ, ಅವರ ಹೆಸರಿನಲ್ಲಿ ಬಹಳಷ್ಟು ಜನರು ಜೀವನ ಕಟ್ಟಿಕೊಂಡಿದ್ದಾರೆ. ಅವರ ಕಂಪನಿ ನಾಟಕದಲ್ಲಿ ನೂರಾರು ಜನರು ಜೀವನ ನಡೆಸುತ್ತಿದ್ದಾರೆ. ಅವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಜನರು ಅವರ ಆತ್ಮಕ್ಕೆ ಶಾಂತಿ ಕೋರಿರುವುದು ಅವರ ಖ್ಯಾತಿಯನ್ನು ಸೂಚಿಸುತ್ತದೆ ಎಂದರು.
ಮೈಸೂರು ರಂಗಾಯಣದ ನಿವೃತ್ತ ಹಿರಿಯ ಕಲಾವಿದರಾದ ಹುಲಗಪ್ಪ ಕಟ್ಟಿಮನಿ ಅವರು ಮಾತನಾಡಿ, ತಾಳಿಕೋಟಿ ಬಿಚ್ಚು ಮನಸ್ಸಿನ ಜವಾರಿ ಮನುಷ್ಯ. ನಮಗಿಂತ ಹೆಚ್ಚಾಗಿ ವಿಜಯಪುರದ ಜನರಿಗೆ ಅವರು ಡಾಕ್ಟರ್ ರಾಜ್ಕುಮಾರ್ ಇದ್ದಂತೆ. ಬಡ ಜನರ, ಕೂಲಿ ಕಾರ್ಮಿಕರ ಮನರಂಜನೆಯ ಹೀರೋ ಆಗಿ ಮೆರೆದವರು. ಇಂತಹವರಿಗೆ ಸಾವಿಲ್ಲ, ಜನಮಾನಸದಲ್ಲಿ ಉಳಿದವರಿಗೆ ಸಾವಿಲ್ಲ ಎಂದು ಹೇಳಿದರು. ಯಾವುದೇ ಕಲೆಯ ಮೂಲಕ ಜನರನ್ನು ತಲುಪುವುದು ಕಲಾವಿದರ ಧರ್ಮ. ಉತ್ತರ ಕರ್ನಾಟಕದ ಕಂಪನಿ ನಾಟಕದ ಧ್ರುವತಾರೆ ರಾಜು ತಾಳಿಕೋಟಿ ಅವರು ಮಾತನಾಡಿದರೆ ನಗು ಬರುತ್ತಿತ್ತು. ಒತ್ತಡ ರಹಿತ ಜೀವನದಲ್ಲಿ ಬದುಕಲು ಹೊರಟ ಮನುಷ್ಯನಿಗೆ ಹೃದಯ ಸ್ತಂಭನವಾಗಿರುವುದು ದುರಂತ ಎಂದರು. ಈ ಕಾರ್ಯಕ್ರಮದ ಕೊನೆಯಲ್ಲಿ ಕಲಬುರಗಿ ರಂಗಾಯಣದ ಕಲಾವಿದರು ಅಗಲಿದ ರಂಗಭೂಮಿಯ ಚೇತನಕ್ಕೆ ರಂಗಗೀತ ಗಾಯನದ ಮೂಲಕ ರಂಗನಮನ ಸಲ್ಲಿಸಿದರು. ಕಲಬುರಗಿಯ ಮಾಜಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಕಲಬುರಗಿಯ ಮಾಜಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿ, ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸೇರಿದಂತೆ ಇತರೆ ಅನೇಕ ಜನ ಬಿಜೆಪಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಥ್ರೆಟನಿಂಗ್ ಕಾಲ್ ಬರ್ತಾ ಇರುವಂತೆ ಥ್ರೆಟನಿಂಗ್ ಕಾಲ್, ಇಟ್ಸ್ ದ ಬಿಗ್ಗೆಸ್ಟ್ ಜೋಕ್. ಈ ಕಲಬುರಗಿ ಜಿಲ್ಲೆಯಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡದಂಥ ನಮ್ಮ ಉಸ್ತುವಾರಿ ಸಚಿವರು, ಅವರಿಗೆ ಯಾರಿಗೆ ಧೈರ್ಯ ಇದೆ ಅವರಿಗೆ ಹೆದರಿಸಲಿಕ್ಕೆ ಬಹಿರಂಗವಾಗಿ ಹೇಳಬೇಕಾಗ್ತದೆ. ಇದು ಅವ್ರದ್ದು ಹಳೆ ಚಾಳಿ, ಇದು ಫಸ್ಟ್ ಟೈಮ್ ಅಲ್ಲ. ನಾನು ನಿಮಗೆ ಈಗ ನೆನಪು ಬರ್ತಾ ಇದ್ದೆ, ನನಗೆ ನಮ್ಮ MP ಎಲೆಕ್ಷನ್ ನಡೆಯುವಾಗ ಅವರು RSS ಬಗ್ಗೆ ಮಾತಾಡಿದ್ರು. ಅವ್ರು ಹೇಳಿದ್ರು, ನಮ್ಮ ಕುಟುಂಬದ ಬಗ್ಗೆ, ನಮ್ಮ ತಾಯಿ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಮರ್ಡರ್ ಮಾಡ್ತೀನಿ ಅಂತ ಹೇಳಿ ಲೆಟರ್ ಬರ್ದಾರ ಅಂತ ಹೇಳಿದ್ರು ಅವರು. ನಾನು ಇಮಿಡಿಯೇಟ್ಲಿ ಅವ್ರಿಗೆ ರಿಯಾಕ್ಟ್ ಮಾಡಿದೆ, ನೀನು ಉಸ್ತುವಾರಿ ಮಂತ್ರಿ ಇದ್ದೆ, ಯಾರು ಬರ್ದಾನ ಕುಂಡಿ ಬದ್ದು ಒಳಗೆ ಹಾಕ್ಸಂತಂದಿದ್ದೆ ನಾನು. ಯಾರೇ ಇರಲಿ ಅದ್ರ ಬಗ್ಗೆ ಮಾತಾಡಲಿಲ್ಲ. ಇವತ್ತು RSS ಒಂದು ಶ್ರೇಷ್ಠ ಸಂಘ, ಒಂದು ಜಾತಿಗೆ ಒಳಪಟ್ಟ ಸಂಘ ಅಲ್ಲ. ಯಾವುದೇ ನಮ್ಮ ದೇಶದಲ್ಲಿ ದುರಂತ ಆದಾಗ ಸರ್ಕಾರ ಹೋಗೋಕ್ಕಿಂತ ಮುಂಚೆ ನಾವು ಕಣ್ಣಿಲೆ ನೋಡಿದ್ದೀವಿ. ನಾವು ಗುಲ್ಬರ್ಗಾದಲ್ಲಿ ನಾರ್ವಾಡ ಆಕ್ಸಿಡೆಂಟ್ ಆಗುವಾಗ, ಟ್ರೈನ್ ಆಕ್ಸಿಡೆಂಟ್ ಆಗುವಾಗ ಅಲ್ಲಿ RSS ಸೇವಕರು ಬೋಣಿಯಲ್ಲಿ ಊಟದ ಪದಾರ್ಥ ಮಾಡಿ ಆ ಟ್ರೈನ್ನಲ್ಲಿ ಸಿಗ್ಬಿದ್ದವರಿಗೆ ಅವರು ಸೇವೆ ಮಾಡ್ತಾಯಿದ್ರು. ಆಕ್ಸಿಡೆಂಟ್ ಆದಲ್ಲಿ, ನೀರಾಗ ಪ್ರವಾಹ ಆದಾಗ ಮೊಟ್ಟ ಮೊದಲೇ ಸಂಘಟನೆ ಯಾವುದಾದ್ರು ಕಣ್ಣಿಗೆ ಕಾಣೋದು ಅಂದರೆ ಅದು RSS. ಬಹಳಷ್ಟು ಇಶ್ಯೂ ಇವೆ ನಮ್ಮ ಕಲಬುರಗಿಯಲ್ಲಿ. ಇವತ್ತು ಕಲಬುರಗಿಯಲ್ಲಿ ಭಾರತ ದೇಶ ಸ್ವಾತಂತ್ರ್ಯ ಆಗಿ 70 ವರ್ಷ ಮೇಲೆ ಆಯಿತು. ಎಲ್ಲ ಪವರ್ ನಿಮ್ಮ ಕೈಯಲ್ಲಿ, ಮುಖ್ಯಮಂತ್ರಿ ಬಿಟ್ಟರೆ ಎಲ್ಲ ಪವರ್ ನಿಮ್ಮ ತಂದೆಯವ್ರಿಗೆ ಸಿಕ್ಕದ. ನಾವು ಲಾಸ್ಟ್ ಇದೀವಿ ಎಜುಕೇಷನಲ್ಲಿ, ಇದು ನಿಮ್ಮ ಕೊಡುಗೆ. ಇದನ್ನು ಡೈವರ್ಟ್ ಮಾಡಲಿಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ, ಇದರಿಂದ RSSಗೆ ಏನು ಫರ್ಕ್ ಬೀಳಲ್ಲ. RSS ಹೆಂಗೆ ಭಾರತ ದೇಶ ಬಾರ್ಡರಲ್ಲಿ ಆರ್ಮಿ ಹೆಂಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ, ನಮ್ಮ ದೇಶದಲ್ಲಿ ಒಳಗಡೆ ದೇಶ ಪ್ರೇಮ, ಸನಾತನ ಧರ್ಮ, ಅದನ್ನು ಮುಂದಿನ ಪೀಳಿಗೆಗೆ ಕಲಿಸುವ ಕೆಲಸ ನಮ್ಮ RSS ಮಾಡ್ತಾ ಇದೆ. ಇವತ್ತು ನಾವು ಸಲ್ಯೂಟ್ ಮಾಡ್ತೀವಿ ಪ್ರಣಬ್ ಮುಖರ್ಜಿ ಅವರಿಗೆ. ತಮ್ಮ ಜೀವನ ಪರ್ಯಂತ ಕಾಂಗ್ರೆಸ್ಸಲ್ಲಿದ್ದು ರಾಷ್ಟ್ರಪತಿಯಾಗಿ ಪ್ರಧಾನಮಂತ್ರಿ ಆಗೋ ಅವಕಾಶ ಇದ್ದವ್ರಿಗೆ ಪ್ರಧಾನಮಂತ್ರಿ ಮಾಡಿಬಿಡಿಸಲಿಲ್ಲ ಕಾಂಗ್ರೆಸ್ದವರು. ಅಂಥವ್ರು ತಮ್ಮ ಜೀವನ ಅಂತ್ಯದಲ್ಲಿ ನಮ್ಮ ನಾಗ್ಪುರ್ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಇನ್ವೈಟ್ ಮಾಡಿದ್ರಲ್ಲಿ ಹೋಗಿ ಅಟೆಂಡ್ ಮಾಡಿ ಬಂದು ಹೇಳಿದ್ದಾರೆ.
ನಮ್ಮ ನಾಯಕರು ಎಸ್.ಎಂ. ಕೃಷ್ಣ ಅವರು ತಮ್ಮ ಕೊನೆ ದಿವಸದಲ್ಲಿ ನಮಗೆಲ್ಲ ಹೇಳಿದ್ರು, ನಮ್ಮ ದೇಶದಲ್ಲಿ ಏನಾದರೂ ಸನಾತನ ಧರ್ಮದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ ಯಾರಾದರೂ ಹೇಳ್ತಾ ಇದ್ದಾರೆ ಇವತ್ತು RSS ಅಂತ ಹೇಳಿದ್ದಾರೆ. ಇಂಥ ಅನೇಕರಿದ್ದಾರೆ. ಇವತ್ತು ನಾನು ಉಸ್ತುವಾರಿ ಮಂತ್ರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ಶೋ ಒನ್ ಇನ್ಸಿಡೆಂಟ್ ವೇರ್ ಇನ್ RSS ಹ್ಯಾಸ್ ಡನ್ ಎ ವರ್ಕ್ ಅಗೇನೆಸ್ಟ್ ನೇಷನ್. ಒಂದು ಘಟನೆ. ಇವತ್ತು ನಿಮ್ಮ ಜವಾಬ್ದಾರಿ ಬಹಳಷ್ಟಿದೆ. ಇವತ್ತು ನಮ್ಮ ಈ ಭಾಗಕ್ಕೆ ಡೆವಲಪ್ ಮಾಡಲಿಕ್ಕೆ ಬಹಳಷ್ಟು ಜವಾಬ್ದಾರಿ ಇದೆ. ಅದನ್ನು ಬಿಟ್ಟು ಇವತ್ತು ನಾನು ಮತ್ತೊಮ್ಮೆ ಹೇಳ್ತೀನಿ, ನಾನು ಯಾವ ಪ್ರಜಾಪ್ರಭುತ್ವ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಮ್ಮ ಹತ್ರ KDP ಮೀಟಿಂಗ್ ಆಗಬೇಕು. 2 ವರ್ಷ 6 ತಿಂಗಳಾಯಿತು. ಕೇವಲ ಒಂದು KDP ಮೀಟಿಂಗ್, ಅದು ಹಾಫ್ ಡನ್ KDP ಮೀಟಿಂಗ್. ನೀವು ನಿಮ್ಮ ಆಫೀಸ್ಗಳಿಗೆ ಬೆಂಗಳೂರು ಕರೆಸಿ ಮೀಟಿಂಗ್ ಮಾಡ್ತೀರಿ ನೀವು ಇಲ್ಲಿ ಅವರಿಗೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮೈಸೂರಿನಲ್ಲಿ ಬರಬರವಾಗಿ ಅತ್ಯಾಚಾರ ಮತ್ತು ಕೊಲೆಗೀಡಾದ ಅಪ್ರಾಪ್ತ ಬಾಲಕಿಯ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿ ಭಾರತೀಯ ಮಹಿಳಾ ಒಕ್ಕೂಟದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಮೈಸೂರಿನಲ್ಲಿ ಬರ್ಬರವಾಗಿ ಅತ್ಯಾಚಾರ ಮತ್ತು ಕೊಲೆಗೀಡಾದ ಅಪ್ರಾಪ್ತ ಬಾಲಕಿಯ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿ ಭಾರತೀಯ ಮಹಿಳಾ ಒಕ್ಕೂಟ NFIW ಜಿಲ್ಲಾ ಮಂಡಳಿ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಶಿಕ್ಷೆ ಕೊಡಲೇಬೇಕು. ಬುಡಕಟ್ಟು ಜನಾಂಗದವರನ್ನು ಕಡೆಗಾಣುತ್ತಿರುವ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೆ. ಏನು ಮೊನ್ನೇನು ಕಲಬುರಗಿಯಿಂದ ಮೈಸೂರಿಗೆ ದಸರಾ ಉತ್ಸವಕ್ಕಂತ ವ್ಯಾಪಾರಕ್ಕಾಗಿ ಹೋದ ಜನರ ಬುಡಕಟ್ಟು ಜನಾಂಗದ ಒಂದು ಮುದ್ದು ಬಾಲಕಿ, 10 ವರ್ಷದ ಬಾಲಕಿ ಕೊಲೆಯಾಗಿ ಅತ್ಯಾಚಾರ ಆಗಿ ಪ್ರಕರಣವನ್ನು ದಾಖಲಾಗಿದೆ ಅಲ್ಲ, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ಭಾರತೀಯ ಮಹಿಳಾ ಒಕ್ಕೂಟ ವಿದ್ಯಾರ್ಥಿ ಸಂಘಟನೆಗಳು ಕೂಡಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಯಾಕೆ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ಬರ್ತಾ ಇಲ್ಲೇನು? ಕೊಲೆಯಾಗಿ 5-6 ದಿವಸಗಳಾದರೂ ಕೂಡ ಅವರಿಗೆ ಆ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಬೇಕು, ನ್ಯಾಯ ಕೊಡಿಸ್ಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ಬಂದಿಲ್ಲ. ನಾವು ಭಾರತೀಯ ಮಹಿಳಾ ಒಕ್ಕೂಟದವರು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕೂಡಲೇ ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಮತ್ತು ನ್ಯಾಯ ಕೊಡಿಸ್ಬೇಕು. ನಮ್ಮ ಬೇಡಿಕೆ ಏನಪ್ಪಾ ಅಂತಂದರೆ, ST ನಿಗಮದಲ್ಲಿ ಬರ್ತಕ್ಕಂಥ ಈ ಜನ, ಇವರು ಬುಡಕಟ್ಟು ಜನಾಂಗ ಸಮಾಜ ಕಲ್ಯಾಣದಲ್ಲಿ ಬರ್ತದೆ, ಇವರಿಗೆ ಕೂಡಲೇ ಪರಿಹಾರ ಕೂಡ ಘೋಷಣೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿನ ಯಾವುದೇ ಅಧಿಕಾರಿಗಳು, MLAಗಳಾಗಲಿ MP ಗಳಾಗಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಯಾಕೆ? ನಿಮ್ಮ ಊರು ತವರೂರು ಮೈಸೂರಿನಲ್ಲೇ ಈ ಕೊಲೆ ಆಗಿದೆ, ಆದರೂ ಕೂಡ ಈ ಮಗುವಿನ ಬಗ್ಗೆ ಆಗಲಿ, ಈ ಕುಟುಂಬಸ್ಥರ ಬಗ್ಗೆ ಆಗಲಿ ನೀವು ಚರ್ಚೆ ಮಾಡ್ತಾ ಇಲ್ಲ. ನಾವು ಇವತ್ತು ಮಹಿಳಾ ಒಕ್ಕೂಟದ ಕಡೆಯಿಂದ ನಿಮಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಕುಟುಂಬಸ್ಥರಿಗೆ ಕೂಡಲೇ ನ್ಯಾಯ ಕೊಡಿಸ್ಬೇಕು. ಕೊಲೆ ಏನು ಮಾಡಿದಾರಲ್ಲ, ಅತ್ಯಾಚಾರ ಏನು ಮಾಡಿದಾನಲ್ಲ, ಅವನಿಗೆ ಶಿಕ್ಷೆ ಕೊಡಬೇಕು. ಮತ್ತು ಏನು ಈ ಒಂದು ಮಗುವಿನ ಕೇಸನ್ನು FR ಏನು ಮೈಸೂರದಲ್ಲಿ ಆಗಿದೆ, ಆ FR ಕಾಪಿಯನ್ನ ಈ ತಂದೆ ತಾಯಿ ಕೊಡಬೇಕು. ಅಲ್ಲಿರ್ತಕ್ಕಂಥ ಕೇಸನ್ನ ಕಲಬುರಗಿಗೆ ತರಬೇಕಂತೇಳಿ ನಾವು ಜಿಲ್ಲಾ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಭಾರತೀಯ ಮಹಿಳಾ ಒಕ್ಕೂಟ NFIW ಜಿಲ್ಲಾ ಮಂಡಳಿ ಕಲಬುರಗಿ ಅಧ್ಯಕ್ಷರಾದ ಪದ್ಮಾವತಿ N. ಮಾಲಿ ಪಾಟೀಲ್, ಜಿಲ್ಲಾ ಸಹ ಕಾರ್ಯದರ್ಶಿ ವಿದ್ಯಾಶ್ರೀ ಉಮೇಶ್, ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿಯ ಜಾಗೃತಿ ಸಮಿತಿಯ ಸದಸ್ಯರಾದ ಆಕಾಶ ಸ್ಪಾರ್ಚಾ, ಕರ್ನಾಟಕ ಮಹಿಳಾ ಪರ ಜನಜಾಗೃತಿ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಜಗದೇವಿ R. ಹೆಗಡೆ, ಮಹಿಳಾ ಮುಖಂಡರಾದ ಫಾತಿಮಾ ಶೇಖ್, ಶಾಹಿನ್ ಸುಲ್ತಾನಾ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಮುತ್ತಗಿ ಗ್ರಾಮದಲ್ಲಿ ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಬಹುಜನ ಸಮಾಜ ಪಕ್ಷ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು.
ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಮುತ್ತಗಿ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಬಹುಜನ ಸಮಾಜ ಪಕ್ಷ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಬಹುಜನ ಸಮಾಜ ಪಕ್ಷ ಜಿಲ್ಲಾ ಘಟಕ ಕಲಬುರಗಿ ಅಧ್ಯಕ್ಷರಾದ ಆನಂದ್ ಎಂ ಮಸ್ಕಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಲ್ಆರ್ ಭೋಸ್ಲೆ, ಮಹದೇವ್ ಧನ್ನಿ, ರಾಜ್ಯ ಕಾರ್ಯದರ್ಶಿಗಳಾದ ತಿಪ್ಪಣ್ಣ ಕಿನ್ನೂರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶರಣು ಹಂಗರ್ಗಿ, ರಾಜ್ಯ ಕಾರ್ಯದರ್ಶಿ ಹುಚ್ಚಪ್ಪ ವಠಾರ್, ಡಾಕ್ಟರ್ ಅನಿಲ್ ತೇಂಗ್ಳಿ, ರಾಜ್ಯ ಸಮಿತಿಯ ಸದಸ್ಯರಾದ ಮೈಲಾರಿ ಶಳಗಿ, ಖಜಾಂಚಿಗಳಾದ ಯಲ್ಲಪ್ಪ ಚಲವಾದಿ, ಜಿಲ್ಲಾ ಸಂಯೋಜಕರಾದ ಶಿವಯೋಗಿ ಹಡಗಿಲ್, ಜಿಲ್ಲಾ ಉಪಾಧ್ಯಕ್ಷರಾದ ಮಶಾಕ್ ಪಟೇಲ್, ನಾಗೇಶ್ ಬೇಲ್ಸೂರ್, ಉತ್ತರ ವಿಧಾನಸಭಾ ಅಧ್ಯಕ್ಷರಾದ ಸದ್ರೋದ್ದೀನ್ ಖಾದಿರ್ ಶಾ, ದಕ್ಷಿಣ ವಿಧಾನಸಭಾ ಅಧ್ಯಕ್ಷರಾದ ಭೂತಾಳೆ ಕೂತಾಳೆ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಎಲ್ಲಿವರೆಗೂ ಹೋರಾಟ ಕೋಲಿ ಸಮಾಜಕ್ಕೆ. ಮೈಸೂರಿನಲ್ಲಿ ದಾರುಣವಾಗಿ ಕೊಲೆಯಾದ ಮೃತ ಬಾಲಕಿಯ ಕುಟುಂಬದವರಿಗೆ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಸಾಂತ್ವನ ಹೇಳಿದರು. ಮೈಸೂರಿನಲ್ಲಿ ದಾರುಣವಾಗಿ ಕೊಲೆಯಾದ ಮೃತ ಬಾಲಕಿಯ ಮನೆಯನ್ನು ಹುಡುಕಿಕೊಂಡು ಹೋದಾಗ ನಿರಾಶ್ರಿತರಿಗೆ ಯಾವುದೇ ಮನೆ ಇಲ್ಲದೆ ಬಯಲಲ್ಲಿ ಇರುವುದು ಕಂಡು ಬಂದಿತ್ತು. ಈ ಸಂದರ್ಭದಲ್ಲಿ ಮೃತ ಬಾಲಕಿಯ ಕುಟುಂಬದವರನ್ನು ಭೇಟಿ ಮಾಡಿ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಸಾಂತ್ವನ ಹೇಳಿದರು. ಇವರು ವರ್ಷಕ್ಕೆ 3-4 ಕಡೆ ಅವರ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಊರಿಗೆ ಹೋಗಿ ಬಲೂನ್ ಮಾರಿ ಅವ್ರ ಹೊಟ್ಟೆಪಾಡಿ ಸಲುವಾಗಿ ಬೇರೆ ಬೇರೆ ಊರಿಗೆ ಹೋಗಿರ್ತಾರೆ. ಸೊ ದಸರಾ ಟೈಮಿಗೂ ಸಹ ಅವರು ಮೈಸೂರಿಗೆ ಹೋಗಿದ್ರು. ಆ ಹುಡುಗಿ ಮೇಲೆ ಒಂದು ಬಹಳ ದೌರ್ಜನ್ಯವಾದ ಘಟನೆ ನಡೆದಿದೆ. ಅತ್ಯಾಚಾರ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಈಗ ನೋಡಿದ್ರೆ ಇಲ್ಲಿ ನೋಡಿ ಅವರಿಗೆ ಅವ್ರದ್ದು ಒಂದು ಗುಡ್ಸಲಿತ್ತು. ಆ ಗುಡ್ಸಲನ್ನ ತೆಗೆದುಬಿಟ್ಟು ಅವ್ರ ಊರಿಗೆ ಹೋದ ಗುಡ್ಸಲು ತೆಗೆದಿಟ್ಟಿದ್ದಾರೆ. ಸೊ ಅವ್ರ ಬಟ್ಟೆ ಎಲ್ಲ ಹೀಗೆ ಇದೆ, ಮಾಡಾಗಿದೆ. ಮಳೆ ಬಂತು ಅಂತಂದ್ರೆ ಇದೆಲ್ಲ ಒದ್ದೆ ಆಗುತ್ತೆ. ಅವ್ರು ಎಲ್ಲಿ ಮಲ್ಕೋಬೇಕು? ಆ ಮಗು ಡೆಡ್ ಬಾಡಿ ತಂದಾಗ ಅವ್ರಿಗೆ ಇಡಕ್ ಜಾಗ ಇರ್ಲಿಲ್ಲ. ಇಲ್ಲಿ ಇಟ್ಟಿದ್ರಂತೆ ಆ ಡೆಡ್ ಬಾಡಿ. ಡೆಡ್ ಬಾಡಿ ಕಲಬುರ್ಗಿ ಮಗಳಿಗೆ ಕ್ರೂರ ಹತ್ಯೆಯಾಗಿ ವಾಪಸ್ ಕರ್ಕೊಂಡು ಬಂದಾಗ ಇನ್ನೂ ಸಹ ಅವರಿಗೆ ಜಮೀನು ಇರಲಿಲ್ಲ. ಇದು ಇದೆ ಇವತ್ತಿನ ಪರಿಸ್ಥಿತಿ, ಕಲಬುರಗಿ ಪರಿಸ್ಥಿತಿ, ಈ ಬಡ ಜನಾಂಗರ ಪರಿಸ್ಥಿತಿ. ಇವ್ರಿಗೆ ನೋಡೋರು ಯಾರು? ಇವ್ರ ಸಲಗೆ ಹಕ್ಕಿಗೆ ಹೋರಾಟ ಮಾಡೋರು ಯಾರು? ನೋಡಿ, ಇಲ್ಲಿ ಮಲ್ಕೋಬೇಕು ಅಂದ್ರೆ ಒಂದು ಆಶ್ರಯ ಇಲ್ಲ ಅವರಿಗೆ. ಇದು ಇದೆ ನಮ್ಮ ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿ ಇವತ್ತು. ಅಲ್ಲಿ ಹೋಗಿ ಬಂದಾದ್ಮೇಲೆ ಕೇಸ್ ಅಲ್ಲಿದೆ ಮೈಸೂರಲ್ಲಿ. ಪದೇ ಪದೇ ಅವ್ರಿಗೆ ಕೇಸಿಗೆ ಹೋಗಕ್ಕಾಗಲ್ಲ. ಕಾನೂನು, ಇಲ್ಲಿನ ಸರ್ಕಾರ, ಇಲ್ಲಿನ ಮಂತ್ರಿಗಳು ದಯಮಾಡಿಸಿ ಇವ್ರ ಬಗ್ಗೆ ಕಣಿಕರ ತೋರಿಸಿ ಒಂದ್ ಸ್ವಲ್ಪ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಕೇಸನ್ನು ವಾಪಸ್ ಇಲ್ಲಿ ತಗೊಂಡ್ ಬರಬೇಕು. ಅವರಿಗೆ ಒಂದು ಮನೆ ಅನುಕೂಲ ಮಾಡಿಕೊಡ್ಬೇಕು ಆಶ್ರಯ ಇದರಲ್ಲಿ ಅಂತ ತಮ್ಮಲ್ಲಿ ಕೇಳ್ಕೊಂತಿಲ್ಲ. ಇದು ರೈಟಿಂಗ್ ಅಲ್ಲಿ ನೀವು ಕೊಡಬೇಕು. ಬರೀ ನಾವು ಕಲ್ಯಾಣ KKRDBಗೆ ಇಷ್ಟು ಅನುದಾನ ಕೊಟ್ಟಿದ್ದೀವಿ, ಅಷ್ಟು ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳಿ ಗಾಳಿಯಲ್ಲಿ ಮಾತಾಡ್ತಿರಲ್ಲ, ಆ ಥರ ಅಲ್ಲ. ಇದನ್ನ ನೀವು ಮಾಡಿಲ್ಲ ಅಂದ್ರೆ ಇಡೀ ಮಾರ್ಕೆಟ್ ಬಂದ್ ಮಾಡಿ ನಾವಿಲ್ಲೆಲ್ಲರೂ ಹೋರಾಟ ಕೂತ್ಕೊಂತೀವಿ ಇವ್ರ ಸಲುವಾಗಿ. ಮನೆ ಇರ್ಲಾರ್ದಾನೆ ಮಲಗ್ತಾ ಇದ್ದಾರೆ ಇವರು ಅಂದ್ರೆ ಏನ್ ಪರಿಸ್ಥಿತಿ ಇದೆ ಇವತ್ತು? ಧಿಕ್ಕಾರ ಸರ್ಕಾರಕ್ಕೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.